ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಮಗಳಿಗೆ ನಾರ್ಮಲಾಗಿ ಹೇಳಿಬಿರೋದ್ರಿಂದ ನಾನು ಹಬ್ಬನ ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ವರ್ಷವೂ ಹೇಳಿಬಿಡ್ತೀವಲ್ವ, ಅದರಿಂದ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಕ್ಚುಲಿ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು. ಯೂಶಲಿ ಹಸುಗಳು ನಮ್ಮ ಮನೇಲಿ ಇಲ್ಲ, ಬಟ್ ಚಿಕ್ಕದ್ರಲ್ಲೆಲ್ಲ ಆ ಥರ ಇತ್ತು. ಹೊರಗಡೆ ಎಲ್ಲ ಅಟ್ಲೀಸ್ಟ್ ಸಿಗುತ್ತೆ ನೋಡೋದಕ್ಕೆ. ಹಸುಗಳೆಲ್ಲ ಫುಲ್ ಕಿಚ್ಚಾಯಿಸೋದು, ಬೆಂಕಿ ಹಾಕ್ಬಿಟ್ಟು ಎಲ್ಲ ಅದರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಆ್ಯಕ್ಚುಲಿ ಒಂದು ಸಲ ತೋರಿಸಿದ್ದೀನಿ ಇಷ್ಟು ವರ್ಷದಲ್ಲಿ, ಅದು ಊರಿಗೆ ಹೋದಾಗ. ಈ ವೀಕ್ ಡೇಸ್ ಬಿದ್ದರೆ ನಾವು ಊರಿಗೆ ಹೋಗೋದು ಸ್ವಲ್ಪ ಕಡಿಮೆ. ಈ ಥರ ಹಬ್ಬಗಳು ರಜಾ ವೀಕೆಂಡ್ಸ್ ಆ ಥರ ಇದ್ದರೆ ಖುಷಿಯಾಗುತ್ತೆ. ಅಟ್ಲೀಸ್ಟ್ 1-2 ದಿನ ಎಕ್ಸ್ಟ್ರಾ ಸ್ಟೇ ಮಾಡಿ ಬರ್ಬೋದು ಅಂತ. ಒಂದಿನ ಎಲ್ಲ ವೀಕೆಂಡ್ ಸಿಕ್ಕಿದ್ರೆ ವೀಕ್ ಡೇ ಸಿಕ್ಕಿದ್ರೆ ಅವತ್ತೆಲ್ಲ ಹೋಗೋದಕ್ಕೆಲ್ಲ ಬೇಜಾರಾಗುತ್ತೆ. ಸೊ ಅವಳಿಗೆ ಆರತಿ ಮಾಡಿ ಎಲ್ಲರೂ ಕೂಡ ಹೇಳ್ಬೇರಿ ಆಯಿತು. ಅನ್ಫಾರ್ಚುನೇಟ್ಲಿ ನನಗೆ ತುಂಬಾ ಹುಷಾರಿರಲಿಲ್ಲ ಹಬ್ಬದ ದಿನ. ಸೊ ನಾನು ಅದಕ್ಕೆ ಯಾವುದೇ ಥರ ಡ್ರೆಸ್ ಹಾಕಿದ್ದೆ ನಾರ್ಮಲಾಗಿ. ಹೊಸ ಸಾರಿ ಯಾವುದು ವೇರ್ ಮಾಡಲಿಲ್ಲ. ಅವಳಿಗೆ ಆರತಿ ಮುಗಿಸಿ ಹಾಗೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳ್ಬೀರೆಲ್ಲ ಹಂಚ್ಬಿಟ್ಟು ಹಬ್ಬದ ಪ್ರೊಸೆಸ್ ಮುಗಿಸಿದ್ದಾಯಿತು. ಸೊ ನಾನು ಮತ್ತೆ ಇವನ್ ವೀಡಿಯೋ ಮಾಡಬೇಕಾದ್ರೆ ನಾನೇ ಬೇರೆಯವ್ರ ವೀಡಿಯೋ ಎಲ್ಲ ಮಾಡಿದೆ. ಸೊ ಅದಕ್ಕೆ ಅವ್ರ ಮುಖನೂ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ನನ್ನ ಮುಖ ಕ್ಯಾಪ್ಚರ್ ಆಗಿಲ್ಲ, ತುಂಬ ಲೈಟಾಗಿ ಆಗಿದೆ. ನನಗೂ ಹುಷಾರಿರಲಿಲ್ಲ, ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಮೇಲೆ ವಿಡಿಯೋ ಓದಿತ್ತು. ಬಟ್ ನನಗೆ ಸ್ವಲ್ಪ ಸುಸ್ತು ಆಗ್ತಿತ್ತು, ಜ್ವರ ಬಂದು ಸುಸ್ತೆಲ್ಲ ಆಗ್ತಿತ್ತು. ಅದಕ್ಕೋಸ್ಕರನೇ ನಾನು ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು ಅಷ್ಟು ಹಬ್ಬದ ದಿನ ವೀಡಿಯೋನ ಮಾಡಿಕೊಂಡೆ. ನನ್ನ ಮಗಳು ಡ್ರೆಸ್ಸು ತುಂಬ ಚೆನ್ನಾಗಿ ಪರ್ಸ್ನಲಿ ಇಷ್ಟ ಆಯ್ತು ಅಂದ್ಬಿಟ್ಟು ತೊಗೊಂಡೆ. ಅದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಸೊ ಹಬ್ಬ ಆಯಿತು. ಹಬ್ಬ ಆಗಿ ನೆಕ್ಸ್ಟು ಒಂದು 2-3 ಡೇಸ್ ಆದಮೇಲೆ ಒಂದು ನಾಮಕರಣ ಇತ್ತು ನನ್ನ ಕಸಿನ್ದು ಮಗಂದು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಫುಲ್ ಮೇಕಪ್ ಎಲ್ಲ ಆಗಿದೆ. ನಾನು ಆ್ಯಕ್ಚುಲಿ ನಾರ್ಮಲಾಗಿ ಹೈ ಮೇಕಪ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಮಾಡ್ಕೊಳ್ಳೋವಂಥದ್ದು ಸ್ಪೆಷಲಾಗಿ. ಏನಕ್ಕೆ ಅಂದರೆ ನಂದು ಫೇಸ್ಗೆ ನಂದು ಹೈ ಬಂದು ಸ್ವಲ್ಪ ಚಿಕ್ಕ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಹೈ ಅಂದ್ಬಿಟ್ಟು ಕಾಜಲು, ಮಸ್ಕರ, ಐಲೈನರ್ ಎಲ್ಲ ಹಾಕೋತಾ ಇದ್ದೀನಿ. ಇನ್ನೆಲ್ಲ ನನಗೆ ಅಷ್ಟೆಲ್ಲ ರಿಸ್ಕಿ ಆಗಿರ್ಬೋದು, ಚೆನ್ನಾಗಿ ಕಾಣಿಸಲ್ಲ ಅಂತ ಫೀಲ್ ಏನು ಆಗಲ್ಲ. ಬಟ್ ಹೈ ಮೇಕಪ್ ಆದರೆ ಪರ್ಫೆಕ್ಟಾಗಿ, ಇನ್ನು ಉಳಿದಿರೋಂಥ ಫೇಸ್ ಕ್ರೀಮ್ಸ್ ಎಲ್ಲ ನೀಟಾಗಿ ಬ್ಲೆಂಡಾಗಿ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ಕಾನ್ಸೆಪ್ಟ್. ಸೊ ಫೈನಲಿ ನಾನು ಸಾರಿ ವೇರ್ ಮಾಡಿ ಫಂಕ್ಷನ್ನಿಗೆ ಎಲ್ಲ ರೆಡಿ ಆದ್ವಿ. ನನ್ನ ಮಗಳೂ ಕೂಡ ಹಬ್ಬಕ್ಕೆ ಹಾಕಿರುವಂತಹ ಡ್ರೆಸ್ನೇ ಹಾಕಿದ್ದಾಳೆ. 3-4-5 ಡೇಸ್ ಮುಂಚೆ ತಂದಿರೋದು ಡ್ರೆಸ್ ಅಲ್ಲ. ಸೊ ರೆಡಿ ಆದಮೇಲೆ ಎಲ್ಲ ಹೋಗ್ತಾ ಇದ್ದೀವಿ. ಹಾಗೆಯೇ ನನ್ನ ಕಸಿನ್ಸ್ ಕೂಡ ಬಂದಿದ್ದರು ಫಂಕ್ಷನ್ಗೆ. ಸೊ ಅವರು ಎಲ್ಲ ಚೆನ್ನಾಗಿ ವಿಡಿಯೋಗೆಲ್ಲ ಪೋಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಅಲ್ಲಿಗೆ ಎಂಟ್ರಿ ಆದ್ವಿ. ಇವರೇನೆ ಆ್ಯಕ್ಚುಲಿ ಬ್ಯಾಕ್ ಸೈಡಿಂದ ಬಂದಿದೆ, ನೆಕ್ಸ್ಟ್ ಬರುತ್ತೆ. ಸೊ ನಾನು ಈ ಸಾರಿ ಜ್ಯುವೆಲರೀಸು ಈ ಥರ ವೇರ್ ಮಾಡಿದ್ದೀನಿ, ಲೈಟ್ ಪರ್ಪಲಿಶ್. ಅದನ್ನು ಲಾಸ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮಮ್ಮ ಆ್ಯಂಡ್ ನನ್ನ ಸಿಸ್ಟರ್ಸು ಎಲ್ಲ ರೆಡಿಯಾಗಿ ಹಾಗೆ ಕೂತಿದ್ವಿ. ಫಂಕ್ಷನ್ಸ್ ಅಂದಮೇಲೆ ಯೂಶಲಿ ಅಳತೆಗಳು ಆ ಥರ ಎಲ್ಲ ಇರುತ್ತಲ್ಲ, ನಮ್ಮದು ಅದೇ ಕೆಲಸ. ನಾವು ಅಳತೆ ಎಲ್ಲ ಹೊಡಿತಿದ್ವಿ. ಸೊ ನೇಮಿಂಗ್ ಸೆರ್ಮನಿ ಆಯಿತು ಬೇಬಿದು. ಸೊ ನಂದು ಆಂಟಿ ಮಗ ಮೀನ್ಸ್ ಮೊಮ್ಮಗ ಅಂದು ನೇಮಿಂಗ್ ಸೆರ್ಮನಿ ಇತ್ತು. ಸೊ ಎಲ್ಲ ಫಂಕ್ಷನ್ಸ್ ಎಲ್ಲ ನೀಟಾಗಿ ತುಂಬ ಚೆನ್ನಾಗಿ ಆಯಿತು. ನಾವು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳನ್ನಗಂತೂ ಕೇಳೋದೇ ಬೇಡ, ಆರಾಮಾಗಿ ಆಟಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದರು. ಫಂಕ್ಷನ್ ಎಲ್ಲ ಆಯಿತು, ಹೋಗಿದ್ದು ಬಂದ್ವಿ. ಸೊ ಇವಾಗ ನಾನು ನಾನೇನು ವೇರ್ ಮಾಡಿದ್ದೆ ಸಾರಿ, ಆ್ಯಂಡ್ ನನ್ನ ಮಗಳು ಡ್ರೆಸ್ ಏನು ವೇರ್ ಮಾಡಿದ್ಲು ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಹಬ್ಬಕ್ಕೆ ಅಂತ ತೊಗೊಂಡಿದ್ದು, ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಸಾರಿ. ನನಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಉಟ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಜ್ವರ ಬಂದು ಸುಸ್ತೆಲ್ಲ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಹಾಗೆ ಹೋಲ್ಡ್ ಮಾಡಿದೆ. ನಾರ್ಮಲಾಗಿ ಒಂದು ಕುರ್ತಾ ಹಾಕಿ ನಾನು ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾಯಿತು. ಸೊ ನನ್ನ ಮಗಳದು ಡ್ರೆಸ್ ಬಂದು ಪಿಸ್ತಾ ಗ್ರೀನ್, ಥ್ರೆಡ್ ವರ್ಕ್ ಇದೆ ಅದು ಫ್ರಂಟೆಲ್ಲ. ಶಹಾರ ಅವಳದು ಡ್ರೆಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಮಟೀರಿಯಲ್ ಆಗಿರ್ಬೋದು, ಕ್ಲಾತು, ಕಲ್ಲರು ಎಲ್ಲನೂ ಚೆನ್ನಾಗಿ ಬಂದಿತ್ತು. ಅವಳಿಗೆ ಇದೇ ಫಸ್ಟ್ ಟೈಮ್ ಪಿಸ್ತಾ ಗ್ರೀನ್ ಡ್ರೆಸ್ನ ನಾನು ಪಿಕ್ ಮಾಡಿರೋದು. ಮಟೀರಿಯಲ್ ಅಂತೂ ಕೇಳೋದೇ ಬೇಡ, ನೋ ಕಾಂಪ್ರಮೈಸ್, ತುಂಬಾ ಚೆನ್ನಾಗಿ ಬಂದಿದೆ. ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಹೇಳ್ಬೋದು. ನಾನಿದು ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಎಲ್ಲ ಕಡೆಯೂ ಸಿಗುತ್ತೆ. ತಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು, ಆರಾಮಾಗಿ ತೊಗೊಬೋದು. ಅಷ್ಟು ಚೆನ್ನಾಗಿದೆ ಮಟೀರಿಯಲ್ಲು. ತುಂಬ ಅಪರೂಪಕ್ಕೆ, ಅದು ಚಿಕ್ಕ ಮಕ್ಕಳಿಗೆ ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಡ್ರೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡ್ಬೋದು. ಹಾಗೆಯೇ ನಂದು ಸಾರಿ ಬಂದು
ನಾನು ತೊಗೊಂಡಿರೋದು ಕರ್ನಾಟಕ ಸ್ಯಾರೀಸ್, ಮೈಸೂರಲ್ಲಿ ತೊಗೊಂಡಿರೋದು ಕರ್ನಾಟಕ ಸ್ಯಾರೀಸ್ ಅಂತ. ಇದು ಪ್ಯೂರ್ ಕಾಂಜೀವರಂ ಟಿಶ್ಯೂ ಸಿಲ್ಕ್ ಸಾರಿ ಅಂತ ಹೇಳ್ಬೋದು. ಪ್ಯೂರ್ ಸಿಲ್ಕ್ ಅಲ್ಲ, ಟಿಶ್ಯೂ ಸಿಲ್ಕು. ಇವಾಗ ಟ್ರೆಂಡಿಂಗಲ್ಲಿದೆ, ಮೀನ್ಸ್ 1-2 ಇಯರ್ಸ್ ಆಗಿದೆ ಟ್ರೆಂಡಿಂಗಲ್ಲಿದೆ. ಸೊ ನಾನು ಯಾವುದೂ ತೊಗೊಂಡಿರಲಿಲ್ಲ. ನಾನು ಹೇಳ್ತಾ ಇರ್ತೀನಿ ಯೂಶ್ವಲಿ ನಾನು ತೊಗೊಳಕ್ಕೆ ಹೋಗಲಿಲ್ಲ ಅಂದ್ಬಿಟ್ಟು, ತೊಗೊಳಕ್ಕೆ ಹೋಗಲ್ಲ ಅಂದ್ಬಿಟ್ಟು. ಯೂಶ್ವಲಿ ಇದು ನಾನು ಸೆಲೆಕ್ಟ್ ಮಾಡಿ ಪರ್ಸ್ನಲಿ ನಾನು ತೊಗೊಂಡಿದ್ದು ಸಾರಿ. ಸೊ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಇದೆ. ನಾನು ಇದಕ್ಕೆ ಬ್ಲೌಸ್ ಈ ಥರ ಹೊಲಿಸಿದ್ದೀನಿ. ಬ್ಲೌಸು ಆ್ಯಕ್ಚುಲಿ ತುಂಬ ಬಾರ್ಡ್ರು ದೊಡ್ಡ ಬಂದಿಲ್ಲ, ಸೊ ಅದಕ್ಕೆ ಆಫ್ ಬಂದಿದೆ. ಎಷ್ಟಿದೆ ಅಷ್ಟೇ ಹೊಲಿಸಿದ್ದೀನಿ ನಾನು. ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿಯಾಗಿ ಎಲ್ಲ ಹೊಲಿಸಿಲ್ಲ. ಇದು ಟ್ರೆಂಡೇ ಇದೆ ಅಲ್ಲ ಅದರಿಂದ. ಆ್ಯಂಡ್ ಬ್ಯಾಕ್ ಸೈಡು ಸ್ಕ್ವೇರ್ ನೆಕ್ ಸ್ಕ್ವೇರ್ ಡಿಸೈನ್ ಕೊಡಿಸ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಒಂದು ಎಂಬ್ರಾಯ್ಡ್ರಿ ವರ್ಕ್ ಆ ಥರ ಆಗಿದೆ, ಆ ಥರ ಮಾಡಿದ್ದೀನಿ. ಆ್ಯಂಡ್ ಸಾರಿ ಕುಚ್ಚು ಕೂಡ ಅದಕ್ಕೆ ಸ್ವಲ್ಪ ಡಾರ್ಕಾಗಿ ಹಾಕಿದ್ದೀನಿ. ಡಾರ್ಕ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇದು ಸಾರಿ ಬಂದು ಲೈಟ್ ಇದೆ ಅಲ್ಲ, ಇವನ್ ಬಾರ್ಡ್ರ್ ಆಗಿರ್ಬೋದು, ನಾರ್ಮಲ್ ಜರಿ ಆಗಿರ್ಬೋದು, ಅದು ಲೈಟ್ ಕಲರ್ ಇರೋದ್ರಿಂದ ಕುಚ್ಚು ಡಾರ್ಕ್ ಆಗಿದ್ದರೆ ಹೈಲೈಟ್ ಆಗುತ್ತೆ ಅನ್ನೋ ಥರ ಕಾನ್ಸೆಪ್ಟ್ ನಂದು, ಎಸ್ಪೆಷಲಿ ಪರ್ಸ್ನಲಿ. ಅದಕ್ಕೋಸ್ಕರ ನಾನು ಡಾರ್ಕ್ ಥ್ರೆಡ್ಡಲ್ಲೇ ಕುಚ್ಚು, ಈ ಥರ ಬೇಬಿ ಕುಚ್ಚು ಸಿಂಪಲ್ಲಾಗಿ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಸಿಂಪಲ್ ಸಾರಿ ಆಗಿರೋದ್ರಿಂದ ಸಿಂಪಲಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ಸೊ ಡಾರ್ಕ್ ಕಲರ್ ಪಿಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಆ್ಯಕ್ಚುಲಿ ನನಗೆ ಕಾಂಪ್ಲಿಮೆಂಟ್ ಬಂತು. ಸೊ ಸಾರಿ ಡೀಟೇಲ್ಸ್ ಇಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.